ಅಲ್ಲಿ ಹೇಳ್ತಾರೆ ಕೆಲವರು ಎತ್ತಿನೊಳೆ ಈ ವರ್ಷ ಬಂದೋಯ್ತು. ನಮ್ಮ ಇಲ್ಲಿ ಹೇಳಿ ಈ ಕಡೆ ಗಣೇಶಣ್ಣರು ಕೂತವ್ರೆ, ನಮ್ಮ ಈ ಕಡೆ ರಾಜಣ್ಣರು ಕೂತವ್ರೆ, ಎತ್ತಿನೊಳೆ ಯಾವ ಬರುತ್ತೆ ಹೇಳಿ. ವರ್ಷಕ್ಕೆ 900 ಕೋಟಿ ಕೊಟ್ಟರೆ ಇನ್ನು 14,000 ಕೋಟಿ ಬೇಕು. 14,000 ಕೋಟಿ ಅಂದರೆ ಮಿನಿಮಮ್ ಕನಿಷ್ಠ ಒಂದು ವರ್ಷಕ್ಕೆ 5,000 ಕೋಟಿನಾರು ಇಡಬೇಕಲ್ವ ರಾಜಣ್ಣರೇ? ಒಂದು 3 ವರ್ಷದಲ್ಲಾರು ಆ ಭಾಗದ ಜನ ಇವತ್ತು ಯಾವ ಬರುತ್ತೋ ನೀರು ಬರುತ್ತೋ. ಅಧ್ಯಕ್ಷರೇ, ಎತ್ತಿನೊಳೆ ಈ ಜೂನ್ ತಿಂಗಳಿಗೆ 100ಕ್ಕೆ 100 ಬರುತ್ತೆ ನೀರು. ಕೇಂದ್ರ ಸರ್ಕಾರ ಅರಣ್ಯ ಇಲಾಖೆ ತಡೆಯಿಂದ ನಿಂತಿದೆ ಹೊರತು ಕ್ಲಿಯರ್ ಆಗಿದೆ. ಯಾವುದೇ ಕಾರಣದಿಂದ ನೀರನ್ನ ಹರಿಸ್ತೀವಿ. ನಮ್ಮ ಅರಸೀಕೆರೆ ಮೇಲೆ ಹಾಸಿ ಹೋಗುತ್ತೆ ನೀರು, ನಮ್ಮ ತುಮಕೂರವರೆಗೂ ಹೋಗುತ್ತೆ. ಚಾನಲ್ ಎಲ್ಲ ಮುಗಿದಿದೆ. 288 ಕೋಟಿ ಹಣನ ಬಿಲ್ ಕೊಟ್ಟಿದ್ದೀವಿ. ಕರೆಂಟ್ ಬಿಲ್ಲ ವಾಣಿವಿಲಾಸ ಸಾಗರ್ ಕೊಡೋದು. ನೀರು ಇದೆ, ನೀರು ಬರಕಲ್ಲ ಅಂದವರು ಇದ್ರು, ನೀರು ಬರಕಲ್ಲ ತಲೆ ಬಳಿಸ್ಕತಿ ನಿಂದವರು ಇದ್ರು, ಎಲ್ಲ ಇದ್ರು. ಆದ್ರೆ ಎತ್ತಿನೊಳೆ ಬತ್ತೈತಿ, ನೀರು ಆಗತ್ತೆ, ಯಾವುದೇ ಅನುಮಾನ ಇಲ್ಲ, ಉಳಿದಿಲ್ಲ. ಬಿಡಿಸ್ಕತೀವಿ ಅಂತ ಹೇಳಿಲ್ಲ. ಇದು ರಿಪೋರ್ಟ್ ಇದೆಯಲ್ಲಪ್ಪ, ಆ ರಿಪೋರ್ಟನ್ನ ನಾನು ರಿಪೋರ್ಟ್ ಇಟ್ಕೊಂಡು ಹೇಳ್ತಾ ಇರೋದು. ನಾನು ರಿಪೋರ್ಟ್ ಇಟ್ಕೊಂಡು ಮಾನ್ಯ ಸಭಾಧ್ಯಕ್ಷರೇ 0 to 100 ಹಾಸನ ಜಿಲ್ಲೆ ಬರುತ್ತೆ. 100 ಇಂದ 250 ಕಿಲೋಮೀಟರ್ವರೆಗೆ ತುಮಕೂರು ಜಿಲ್ಲೆ ಬರುತ್ತೆ. 250ರಿಂದ ಮುಂದಕ್ಕೆ ಪೈಪ್ ಲೈನಲ್ಲಿ ತಗೊಂಡು ಹೋಗೋದು. ಅದಕ್ಕೆ ಈಗಾಗಲೇ 5,000 ಕೋಟಿಗೆ 2 ಜನ ಗುತ್ತಿಗೆದಾರರಿಗೆ ಕೊಟ್ಟಿದ್ದಾರೆ. ಲ್ಯಾಂಡ್ ಎಕ್ವಿಷನ್ನು ಆಗಿಲ್ಲ, ಹಣನೂ ಇಲ್ಲ. 5,000 ಕೋಟಿಗೆ ಇವತ್ತು ಕಾಂಟ್ರಾಕ್ಟನ್ನ ಕೊಟ್ಟಿದ್ದಾರೆ ಮಾನ್ಯ ಸಭಾಧ್ಯಕ್ಷೆ. ಬೇಕಾದ್ರೆ ನಾನು ಇದರ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ, ನಾನೇನೋ ಸುಮ್ಮನೆ ಇದ್ರ ಭಾಷೆ ಮಾಡ್ತಾ ಇಲ್ಲ. ನಾವು ಯಾವತ್ತು ಎತ್ತಿನೊಳೆ ಬರುತ್ತೋ ಬಿಡುತ್ತೋ ಪಾಪ ಜನಕ್ಕೆ ಬರಬೇಕು. ನನಗೆ ಬೇಕಾಗಿರೋದು ಎತ್ತಿನೊಳೆ ಏನು ತುಮಕೂರು ಜಿಲ್ಲೆ ಇರ್ಬೋದು, ಕೋಲಾರ ಜಿಲ್ಲೆ ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಆ ಜಿಲ್ಲೆ ಜನತೆಗೆ ಎತ್ತಿನೊಳೆ ನೀರು ಬರಬೇಕು. ನೀರು ಬರಬೇಕಾದ್ರೆ ಎಷ್ಟು ಎತ್ತಿನೊಳೆಗೆ ಹಣ ಬೇಕು, ಎಷ್ಟು ದುಡ್ಡು ಕೊಡ್ತೀರಿ ವರ್ಷಕ್ಕೆ, ಅದನ್ನ ನೇರವಾಗಿ ಸದನದಲ್ಲಿ ಹೇಳಬೇಕು.